श्रीगुरुभ्यो नमः हरि ओम् योऽन्तः प्रविश्य ममाजन्मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवतिरनुभावादिगडमो कोऽपि भग्निः जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणमुखाकराणहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यधरणिर्भासतां नोर्धम्बरे अर्थ्यकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणमुखाकराणहं वादिराजगुरून् वन्दे हयग्रीवपदाश्रयान् ब्रह्मचर्यहरिप्रीतिसुविद्यावादशालिनः इष्टदान्यकष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ಭಗವಂತ ಅವನ ರೂಪಗಳು ಅದು ಪರಸ್ಪರವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತವಾದದ್ದು. ಇದರ ದೃಷ್ಟಾಂತವನ್ನು ನೋಡಬೇಕು ಅಂತಾದರೆ ಹೇಗೆ ಅಂತ ಕೇಳಿದರೆ ಆಕಾಶದ ದೃಷ್ಟಾಂತವನ್ನು ಕೊಟ್ಟು ಸಮನ್ವಯ ಮಾಡಿದರು. ಸಮುದ್ರದಲ್ಲಿ ಅದೇ ರೀತಿಯಾಗಿ ಆಕಾಶದಲ್ಲಿ ಯಾವ ರೀತಿಯಾಗಿ ಅಂತ ಕೇಳಿದರೆ ಒಂದು ದೊಡ್ಡ ಬಟ್ಟೆ ಅದನ್ನು ಸಮುದ್ರದಲ್ಲಿ ಅದನ್ನು ನಾವು ಅದ್ದಿದಾಗ ಅದರಲ್ಲಿ ಆ ಬಟ್ಟೆಯ ಜೊತೆಗೆ ಸಮಗ್ರ ತಂತುಗಳು ಕೂಡ ಅಲ್ಲಿ ನೀರಿನ ವ್ಯವಸ್ಥೆಯಲ್ಲಿ ಅದು ಒದ್ದೆಯಾಗಿರ್ತದೆ. ಅದೇ ರೀತಿಯಾಗಿ ಭಗವಂತನ ರೂಪಗಳು, ಭಗವಂತನ ಆಯುಧಗಳು, ಅವನ ಕ್ರಿಯೆಗಳು ಅನಂತವಾಗಿರತಕ್ಕಂತಹದ್ದು. ಅಂತಹ ಅನಂತವಾದಂತಹ ರೂಪ, ಅವಯವ, ಗುಣ, ಕ್ರಿಯಾ ಇದೆಲ್ಲದರಲ್ಲಿಯೂ ಕೂಡ ನಾವು ಯಾವುದೇ ಕಾಲಕ್ಕೂ ಕಿಂಚಿತ್ತೂ ಕೂಡ ಭೇದದ ಚಿಂತನೆಯನ್ನು ಮಾಡಬಾರ್ದು. ಅದೇ ರೀತಿಯಾಗಿ ಭಗವಂತನಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಒಂದಷ್ಟು ಧರ್ಮಗಳು, ಅದು ಸರ್ವೋತ್ತಮತ್ವ, ಪರಿಪೂರ್ಣತ್ವ, ನಿರ್ದೋಷತ್ವ, ಅದೇ ರೀತಿಯಾಗಿ ಸ್ವಗತ ಭೇದ ವಿವರ್ಜಿತತ್ವ ಇತ್ಯಾದಿ ಇದೆಲ್ಲ ಧರ್ಮಗಳು ಇದೊಂದು ರೀತಿಯಾಗಿ ವಿಶಿಷ್ಟವಾದಂತಹದ್ದು. ಇದನ್ನು ನೀವು ವಿಚಾರ ಮಾಡುವಾಗ, ವಿಮರ್ಶೆ ಮಾಡುವಾಗ ಶಾಸ್ತ್ರದ ವಿರೋಧ ಬರದೇ ಇರತಕ್ಕಂತಹ ರೀತಿಯಲ್ಲಿ ಇದನ್ನು ಸಮನ್ವಯ ಮಾಡಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ರೂಪ, ಅವಯವಗಳ ವ್ಯಾಪ್ತಿಯ ವೈಭವದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹೇಗೆ ಅವನ ವೈಭವ ಅಂತ ಕೇಳಿದರೆ ಭಗವಂತನ ಒಂದೊಂದು ರೂಪದೊಳಗೂ ಕೂಡ ಒಂದೊಂದು ಅವಯವದೊಳಗೆ ಒಂದೊಂದು ಹೇಳ್ತಾರೆ. ಒಂದು ರೂಪದೊಳಿ, ಒಂದೊಂದು ಅವಯವದೊಳು, ಒಂದು ರೋಮದೊಳು, ಒಂದು ದೇಶದಿ ಹೊಂದಿ ಭಗವಂತನ ಒಂದೊಂದು ರೂಪದಲ್ಲಿ, ಅವಯವದಲ್ಲಿ, ಭಗವಂತನ ರೋಮಗಳಲ್ಲಿಯೂ ಕೂಡ ಅದು ಅನಂತವಾಗಿರತಕ್ಕಂತಹ ಕೋಟಿ ಕೋಟಿ ಬ್ರಹ್ಮಾಂಡಗಳು ಅದರಲ್ಲಿ ಆಶ್ರಯವನ್ನು ಪಡೆದುಕೊಂಡುಂಟು ಅಂತ ಹೇಳ್ತಾರೆ. ಭಗವಂತನ ಅವನಿಗೆ ಅನಂತ ರೂಪಗಳು, ಅನಂತ ಅವಯವಗಳು ಇದೆಲ್ಲವೂ ಕೂಡ ಅನಂತವಾಗಿರತಕ್ಕಂತಹದ್ದು. ಅಂತಹ
ಅನಂತವಾದಂತಹ ಅವಯವ ಕೋಟಿ, ಅವನ ಬ್ರಹ್ಮಾಂಡಗಳು ಅವನ ಅವಯವದಲ್ಲಿಯೂ ಕೂಡ ಅಷ್ಟು ಅದು ಇದೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಅದಕ್ಕೆ ದೃಷ್ಟಾಂತವನ್ನು ತೋರಿಸಿಕೊಡ್ತಾರೆ. ಹೇಗೆ ಹಿಂದೆ ಮಾರ್ಕಾಂಡೇಯ ಅವರು ಯಾವ ರೀತಿಯಾಗಿ ಭಗವಂತನ ರೂಪವನ್ನು ಅದನ್ನು ಭಗವಂತನ ಮಾರ್ಕಂಡೇಯ ಮುನಿ ಭಗವಂತನ ಸೃಷ್ಟಿ ಮತ್ತು ವಿಶಿಷ್ಟವಾಗಿರತಕ್ಕಂತಹ ಪ್ರಳಯ ಇತ್ಯಾದಿಗಳ ಎಲ್ಲ ವಿಶಿಷ್ಟವಾಗಿರತಕ್ಕಂತಹ ಮಹಿಮೆಗಳನ್ನು ಅವರು ಕಾಣ್ತಾರೆ. ಇದರ ವಿಚಾರ ನಮಗೆ ಭಾಗವತ ಅಯುತಾಯುತ ವರ್ಷಾನಾಂ ಸಹಸ್ರಾಣಿ ಶತಾನಿ ಚ ವ್ಯತಿರ್ಯುಭ್ರ ನ ಕದಾಚಿತ್ ಬ್ರಹ್ಮಸ್ತಿಷ್ಠನ್ ಪೃಥಿವ್ಯಾ ಕಪಿಪೂಜಾ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ತೋರಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು ನಾವು ವಿಮರ್ಶೆ ಮಾಡುವಂತಹದ್ದು ಅತೀ ಅವಶ್ಯಕ ಅಂತ. ಹೇಗೆ ಅಂತ ಕೇಳಿದರೆ ಭಗವಂತನ ರೂಪಗಳು ಅನಂತ, ಅವಯವಗಳು ಇದೆಲ್ಲವೂ ಕೂಡ ಅನಂತ. ಆದರೆ ಈ ಎಲ್ಲವುಗಳು ಕೂಡ ಈ ರೋಮ ಅವಯವ ಇತ್ಯಾದಿಗಳು ಇದೆಲ್ಲವೂ ಕೂಡ ಎಂತಹದ್ದು ಅಂತ ಹೇಳಿದ್ರೆ ಒಂದೊಂದು ರೂಪದಲ್ಲಿ ಒಂದೊಂದು ಅವಯವದಲ್ಲಿ ಅನಂತವಾಗಿರತಕ್ಕಂತಹ ಅವಯವಗಳು ಅನಂತವಾಗಿರತಕ್ಕಂತಹದ್ದು. ಇಂತಹ ಆ ಇನ್ನೊಂದು ಭಗವಂತನಿಗೆ ನಾವು ಕಲ್ಪನೆ ಮಾಡಬೇಕು ಅಂತಿಲ್ಲ. ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅಂತಾದರೆ ಒಂದು ರೂಪವನ್ನು ಕಾಡ್ತಾನೆ, ಇನ್ನು ಅವನು ಸಂಹಾರವನ್ನು ಮಾಡಬೇಕು ಅಂತಾದರೆ ಇನ್ನೊಂದು ರೂಪವನ್ನು ತಾಳ್ತಾನೆ, ಸ್ಥಿತಿಯನ್ನು ಮಾಡಬೇಕು ಅಂತಾದರೆ ಹೀಗೆ ಬೇರೆ ಬೇರೆ ರೂಪಗಳನ್ನು ನಾವು ಭಗವಂತ ತಾಳಬೇಕು ಎಂಬಂತಹ ಕಲ್ಪನೆ ಸರಿಯಲ್ಲ. ಭಗವಂತನ ಎಲ್ಲ ರೂಪಗಳು ಎಲ್ಲ ರೀತಿಯಾಗಿರತಕ್ಕಂತಹ ಕಾರ್ಯಗಳನ್ನು ಕೂಡ ಮಾಡುವುದರಲ್ಲಿ ಅದು ಸಮರ್ಥ ಅಂತ ತೋರಿಸಿಕೊಡ್ತಾರೆ. ಇನ್ನೊಂದು ಭಗವಂತನ ಮಹಿಮೆ ಇಂತಹದ್ದು ಎಂಬುದನ್ನು ತೋರಿಸಿಕೊಟ್ಟು ಅದಾದ ಮೇಲೆ ಏಕಂ ಅಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಕಂ ಅಂತ ಹೇಳಿಕೊಂಡು ಬ್ರಹ್ಮಾಂಡ ಪುರಾಣದ ಈ ಮಾತನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಅದನ್ನು ತೋರಿಸಿಕೊಡ್ತಾರೆ. ಹೀಗೆ ಭಗವಂತನ ಅಸದೃಶವಾಗಿರತಕ್ಕಂತಹ ಅನ್ಯಾದೃಶ, ಬೇರೆಯವರಲ್ಲಿ ಇಲ್ಲದೇ ಇರತಕ್ಕಂತಹದ್ದು ಅಸದೃಶ ಅನ್ಯಾದೃಶ, ಈ ಎಲ್ಲವೂ ಕೂಡ ಇದು ಅದ್ಭುತವಾದಂತಹದ್ದು ಎಂಬುದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನ ಮಹಿಮೆ ಇಷ್ಟು ಇದು ಮಾತ್ರ ಅಲ್ಲ. ಭಗವಂತನ ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿಯೇ ಏನು ಭಗವಂತ ಮಾಡುವಂತಹದ್ದು ಅದು ದೊಡ್ಡ ವಿಶೇಷ ಅಂತ ಅನಿಸೋದಿಲ್ಲ. ಮತ್ತು ಹೇಳ್ತಾರೆ ಲಕ್ಷ್ಮೀದೇವಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹದ್ದನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವಳು ಅಂತ. ಅಂಬರಣಿ ಸೂಕ್ತ ಹೇಳ್ತಾರಲ್ವ, ಯಂ ಕಾಮಯೇತುಂತ ಮಗ್ರಂ ಕ್ರೋಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಭಗವಂತನ ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿ ಯಂ ಕಾಮಯೇ ತ್ವಂತಂ ಉಗ್ರಂ ಕ್ರೋಣೋಮಿ, ಅವನನ್ನು ವೃದ್ಧನನ್ನಾಗಿ ಮಾಡ್ತೇನೆ. ಅದೇ ರೀತಿಯಾಗಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ, ಅವನನ್ನು ಒಳ್ಳೆಯ ಜ್ಞಾನಿಯನ್ನಾಗಿ ಮಾಡುತ್ತೇನೆ ಅಂತ ಹೇಳಿಕೊಂಡು ಲಕ್ಷ್ಮೀದೇವಿಯೇ ಅಷ್ಟು ತನ್ನ ಮಹಿಮೆಯನ್ನು ಹೇಳಿಕೊಂಡಿರುವಾಗ ಲಕ್ಷ್ಮೀದೇವಿಗೂ ಕೂಡ ಮಹಿಮೆಯನ್ನು ಕೊಟ್ಟಿರತಕ್ಕಂತಹ ಭಗವಂತ ಇನ್ನೆಷ್ಟು ಮಹಿಮೆ ಉಳ್ಳವನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನ ಮಹಿಮೆಯನ್ನು ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಪರಪ್ರಭು. ಭಗವಂತ ಅಪ್ರಮೇಯ, ಅವನಿಗೆ ಅಪ್ರಮೇಯ ಅಂತ ಹೆಸರು. ಯಾಕೆ? ಪೂರ್ಣವಾಗಿ ಪ್ರಮಾತು ಯೋಗ್ಯ, ಪೂರ್ಣವಾಗಿ ಅವನನ್ನು ತಿಳ್ಕೊಳ್ತೇನೆ ಅಂತ ಹೇಳಿದರೆ ಇಲ್ಲ. ಪೂರ್ಣವಾಗಿ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಕಲ್ಲೇನು ಭಗವಂತನನ್ನು ತಿಳ್ಕೊಳ್ತೇನೆ ಇಲ್ಲವೇ ಇಲ್ಲ. ಭಗವಂತನನ್ನು ಇಲ್ಲಿಯೋ ಒಂದಷ್ಟು ಸ್ವಲ್ಪ ಭಾಗ, ಅದು ಏನು ನಾವು ತಿಳ್ಕೊಂಡದ್ದೇ ಸರ್ವೋತ್ತಮ ಅಲ್ಲ. ಭಗವಂತನ ಒಂದಷ್ಟು ಸ್ವಲ್ಪವಾಗಿರತಕ್ಕಂತಹ ಭಾಗವನ್ನು ತಾನು ತಿಳ್ಕೊಳ್ತೇನೆ ಅಂತ ಹೇಳಿಕೊಳ್ಬೋದಷ್ಟೇ ಅಂತ. ಹೀಗೆ
ಇದರ ವಿಚಾರವನ್ನು ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಛಾಂದೋಗ್ಯೋಪನಿಷತ್ತಿನ ಮಾತನ್ನು ಕೂಡ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಪ್ರತ್ಯುಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲವ ಪಾತ್ರದ ಊರ್ಜಿತಾ ಸಾ ಶ್ರೀರತ್ಕಟಾಕ್ಷಬಲವತ್ತೇತಂ ನಮಾಮಿ ಅಂತ ಹೇಳಿದಾಗೆ ಅವಳ ಮಹಿಮೆ ಅದು ಏನನ್ನೂ ಕೂಡ ಮಾಡುವಂತಹದ್ದು ಎಂಬುದಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಕೂಡ ತೋರಿಸಿಕೊಡ್ತಾರೆ. ಇನ್ನು ಭಗವಂತನ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಅನಂತವಾಗಿರತಕ್ಕಂತಹ ರೂಪಗಳು, ಅದರಲ್ಲಿ ಆಗತಕ್ಕಂತಹ ಸೃಷ್ಟಿ ಸ್ಥಿತ್ಯಾದಿಗಳ ವೈಭವದ ವಿಚಾರವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಒಂದು ಅನಂತಾನಂತ ರೂಪಗಳಲ್ಲೂ ಒಂದೊಂದು ದೇಹವು ಲೋಕಗಳೊಂದು ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ. ಭಗವಂತ ಏನು ಮಾಡ್ತಾನೆ ಎಂದು ಕೇಳಿದ್ರೆ, ಒಂದೊಂದು ರೂಪಗಳು, ನೀವು ಮತ್ಸ್ಯ ರೂಪವನ್ನು ತೆಗೆದುಕೊಳ್ಳಿ ಅಥವಾ ಅನಿರುದ್ಧ ರೂಪವನ್ನು ತೆಗೆದುಕೊಳ್ಳಿ ಅಥವಾ ಇನ್ನಿತರ ಯಾವುದೇ ಕೇಶವ ನಾರಾಯಣ ಇತ್ಯಾದಿ ಯಾವುದೇ ರೂಪಗಳು ಇರಲಿ, ಆ ಎಲ್ಲ ರೂಪಗಳು ಕೂಡ ಅದು ಹೇಗಿದೆ, ಅನಂತ ರೂಪಗಳು. ಆ ಒಂದೊಂದು ರೂಪಗಳೂ ಕೂಡ ಅನಂತ. ಸರಿ, ಅದಾದ ಮೇಲೆ ಅದರಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದಲ್ಲಿ ಇರ್ತದೆ. ಸರಿ, ಇದಾದ ಮೇಲೆ ಎಲ್ಲ ಒಂದೇ ರೂಪದಲ್ಲಿ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಎಲ್ಲವನ್ನೂ ಕೂಡ ಮಾಡ್ತಾನೆ ಭಗವಂತ. ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದರೆ, ತಾನು ತಂತ್ರಭಾಗವತ ಒಂದು ಮಾತನ್ನು ಪ್ರತ್ಯೇಕಶೋ ಗುಣಾನಾಮೇ ನಿಸ್ಸೀಮತ್ತಂ ಉದೀರ್ಯತೆ ಉದಾನಂತ್ಯಂ ಗುಣಾತಸ್ತೆ ಅನಂತಾಹಿ ಸಂಖ್ಯೆಯ. ಭಗವಂತ ಒಂದೊಂದು ರೂಪದಲ್ಲಿ ಒಂದೊಂದು ಕಾಲದಲ್ಲಿ ಅನಂತವಾಗಿರತಕ್ಕಂತಹ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಅನಂತವಾಗಿರತಕ್ಕಂತಹದ್ದನ್ನು ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತಾನು ಆ ಜಗತ್ತಿನಲ್ಲಿ ಒಳಗೆ ಹೊರಗೆ ತಾನು ವ್ಯಾಪಿಸಿಕೊಂಡು ಇರ್ತಾನಂತೆ. ಆ ಭಗವಂತ ಇಷ್ಟೆಲ್ಲ ಮಾಡತಕ್ಕಂಥವನು ತಾನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅದರಲ್ಲಿ ಒಳಗಡೆ ತಾನು ವ್ಯಾಪಿಸಿಕೊಂಡು ಇರ್ತಾನೆ. ಹೇಗಿರ್ತಾನೆ ಅಂತ ಕೇಳಿದ್ರೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಭಗವಂತನ ಇರುವಿಕೆ, ಭಗವಂತನ ಅಸ್ತಿತ್ವ ಅದು ಯಾರಿಗೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತನನ್ನು ನಾನು ಮೊದಲೇ ಹೇಳಿದೆ, ಭಗವಂತನನ್ನು ಪೂರ್ಣವಾಗಿ ತಿಳಿಯುವಿಕೆ ಯಾರಿಂದ ತಾನೇ ಸಾಧ್ಯ. ಆದ್ದರಿಂದ ಸಾಕಲ್ಯೇನ ತಿಳಿಯುವಿಕೆ ಎಂಬುದನ್ನು ಅಸಾಧ್ಯ ಅಂತ ಹೇಳ್ತಾರೆ. ಇಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಾರಿಗೂ ಕೂಡ ತಿಳಿಯದಂತೆ ತಾನು ತುಂಬಿಕೊಂಡಿರ್ತಾನೆ. ಇದ್ದುಕೊಂಡು ತಾನು ಅದರಲ್ಲಿ ಹೇಗೆ ಕುರುಕ್ಷೇತ್ರದಲ್ಲಿ ಭಗವಂತ ಅರ್ಜುನನಿಗೆ ತೋರಿಸ್ತಾನಂತಲ್ವ, ಹೇಗೆ ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಸಿ ಅಂತ ಭಗವಂತನಿಗೆ ವಿಶ್ವರೂಪ ದರ್ಶನದಲ್ಲಿ ಅದ್ಭುತವಾದಂತಹ ಒಂದು ದರ್ಶನ, ಅದ್ಭುತವಾದಂತಹ ಸಾಮರ್ಥ್ಯದ ಒಂದು ಪರಿಚಯವನ್ನು ಮಾಡಿಸ್ತಾನೆ ಭಗವಂತನಿಗೆ. ಆ ರೀತಿಯಾಗಿ ಆ ಭಗವಂತ ತನ್ನ ಅನಂತವಾಗಿರತಕ್ಕಂತಹ ರೂಪದಿಂದಾಗಿ ತಾನು ಇರ್ತಾನೆ ಎಂಬುದಾಗಿ ಇಲ್ಲಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ಭಗವಂತನ ಅನ್ಯಾದೃಶವಾದಂತಹ ಒಂದು ಭಗವಂತನ ಶಕ್ತಿಯ ಪರಿಚಯವನ್ನು ನಮಗೆ ಮಾಡಿಸಿಕೊಡ್ತಾರೆ. ಇದಾದ ಮೇಲೆ ಸತ್ವ ಅದಾದ ಮೇಲೆ ಅದರಲ್ಲಿರ್ತಕ್ಕಂತಹ ಭಗವಂತನ ಅನ್ಯಾದೃಶವಾದಂತಹ ಶಕ್ತಿಯನ್ನು ನಾವು ಅನುವ್ಯಾಖ್ಯಾನ ಅಥವಾ ಇನ್ನಿತರ ಎಲ್ಲ ಪುರಾಣಗಳ ಮಾತುಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಹಿನ್ನೆಲೆ, ಇದೆಲ್ಲದರ ಮೂಲಕವಾಗಿ ನಾವು ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಭಗವಂತನ ಮೂರ್ತಿಗಳು, ಜ್ಞಾನಗಳು, ಅದು ಮೂರ್ತಿಗಳು ಹೇಗಿದೆ ಅಂತ ಕೇಳಿದರೆ ಅದಕ್ಕೆ ಜಗನ್ನಾಥದಾಸರು ಅದರ ಪ್ರಮಾಣವನ್ನು ಕೊಡ್ತಾರೆ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವಗಳಲ್ಲಿ
ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟನೆನಿಸುವ ಪದ್ಮಜಾಂಡದೊಳು ಈ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ ಅವನು ಭಗವಂತನ ರೂಪ, ಅದರಲ್ಲಿ ಒಂದು ಆನೆ, ಅದರಲ್ಲಿ ಒಂದೇ ರೀತಿಯಾಗಿರತಕ್ಕಂತಹದ್ದನ್ನು ನಾವು ನೋಡಲಿಕ್ಕೆ ಬರ್ತದೆ. ಈ ನವನಾರಿ ಕುಂಜರ ಅಂತ ಒಂದು ಆನೆ, ಅಂತಹ ಆನೆಯಲ್ಲಿ ಒಂದು 9 ಸ್ತ್ರೀಯರ ಚಿತ್ರ, ಅದರಲ್ಲಿ ಒಂದೇ ಎಲ್ಲ ಸ್ತ್ರೀಗಳನ್ನು ನಾವು ಎಲ್ಲ ನೋಡಿದಾಗ ಅದೊಂದು ಒಂದೇ ರೀತಿಯಾಗಿರತಕ್ಕಂತಹ ಆನೆಯ ರೂಪದಂತೆ ಅದು ಕಾಣುತ್ತೆ. ಅದೇ ರೀತಿಯಾಗಿ ಭಗವಂತ ವಿರಾಟ್ ರೂಪ, ಹಸ್ತಪಾದ ಉದರಾದ್ಯಂಗಾ ನವನಾರ್ಯೋ ಗಜಾತ್ಮನಃ ಏತಕಸ್ಯಾಃ ಪ್ರತಿಮಾಯಾಶ್ಚ ಹಸ್ತಾದ್ದೇವಂ ಪರಾಸ್ತುತ. ಭಗವಂತನ ವಿರಾಟ್ ರೂಪನಾಗಿರತಕ್ಕಂತಹದ್ದು. ಅಂತಹ ವಿರಾಟ್ ರೂಪದ ಚಿಂತನೆಯನ್ನು ನಾವು ನೋಡಿಕೊಳ್ಳಬೇಕು. ಅಂತಹ ಭಗವಂತನ ಒಂದು ರೂಪದ ಆ ಚಿಂತನೆಯನ್ನು ಮಾಡಿಕೊಂಡು ಅವನಿಗೆ ವಿಕಾರ ಇಲ್ಲ. ಏನು ಆದರೂ ಕೂಡ ಭಗವಂತನಲ್ಲಿ ರೂಪಗಳಲ್ಲಿ ಯಾವತ್ತೂ ಕೂಡ ನೀವು ವಿಕಾರದ ಒಂದು ಭ್ರಮೆಯನ್ನು ಧರಿಸಿಕೊಳ್ಳಬಾರದು. ಯಾಕೆ? ವಿಕಾರ ಎನ್ನುವುದು ಭಗವಂತನಿಗೆ ಇಲ್ಲವೇ ಇಲ್ಲ. ಅವನು ವಿಕಾರ ಎಂಬುದನ್ನು ಯಾವ ಕಾಲಕ್ಕೂ ಕೂಡ ನಾವು ಚಿಂತನೆ ಮಾಡುವಂತಹದ್ದೇ ಅಲ್ಲವೇ ಇಲ್ಲ. ಅಂತಹ ಭಗವಂತನ ಈ ವಿರಾಟ್ ರೂಪದ ಚಿಂತನೆಯನ್ನು ಮಾಡಬೇಕು. ಮಾಡಿಕೊಂಡು ಅದನ್ನು ನಾವು ನಿತ್ಯದಲ್ಲೂ ಕೂಡ ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ತೋರಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ಒಂದಷ್ಟು ರೂಪದ ವಿಚಾರವನ್ನು ಅದನ್ನು ಚಿಂತನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಹೇಳಿ ಮುಂದೆ ಭಗವಂತನ ರೂಪದ ವೈಭವದ ಚಿತ್ರಣವನ್ನು ನಮಗೆ ಹೇಳುತ್ತಾರೆ. ಹೇಗಿದೆ ಭಗವಂತನ ವೈಭವ ಅಂತ ಕೇಳಿದರೆ, ವಾರಿಜ ಭವಾಂಡಗಳು ಲಕ್ಷ್ಮೀನಾರಸಿಂಹನ ರೂಪಗುಣಗಳು ವಾರಿದಿಯುಳಿಯ ತೆರೆಗಳಲ್ಲಿ ಸಂದಣಿಸಿ ಇಹವು ಕಾರಣ ಅಂಶಾವೇಶ ವ್ಯಾಪ್ತವ ತಾರಕಾರ್ಯ ವ್ಯಕ್ತವು ಇದು ವಿಭೂತಿ ಅಂತರ್ಯಾಮಿ ರೂಪಗಳು. ಭಗವಂತನ ವಿಭೂತಿ ರೂಪ, ಅದರಲ್ಲಿ ನರಸಿಂಹ ರೂಪ. ಹೇಗೆ ಅಂತ ಕೇಳಿದರೆ, ಸಮುದ್ರಗಳಲ್ಲಿ ಬರುವಂತಹ ತೆರೆ, ಸಮುದ್ರದಲ್ಲಿ ತೆರೆಗಳು ಎಂಬುದು ಇದ್ದೇ ಇರ್ತದೆ. ಅದರಲ್ಲಿ ವ್ಯಾಪ್ತ, ಆವೇಶ, ಅವತಾರ ಕಾರ್ಯ, ಅವ್ಯಕ್ತ, ವ್ಯಕ್ತ, ವಿಭೂತಿ, ಹೀಗೆ ಭಗವಂತನ ಒಂದಷ್ಟು 10 ರೂಪಗಳು. ಅದರಲ್ಲಿ ಒಂದು ಏನು ಅಂಶ, ಆವೇಶ, ಇನ್ನೊಂದು ವ್ಯಾಪ್ತಿ, ಇನ್ನೊಂದು ಅವತಾರ, ಇನ್ನೊಂದು ಯಾವುದೋ ಕಾರ್ಯ. ಇದರಲ್ಲಿ ಯಾವುದೆಲ್ಲ ಅಂತ ಕೇಳಿದರೆ, ಪಂಚಭೂತಗಳಲ್ಲಿರತಕ್ಕಂತಹ ರೂಪ ಇದೊಂದು ಕಾರಣ ರೂಪ. ಇನ್ನು ರಾಮಕೃಷ್ಣಾದಿ ಅವತಾರಗಳು, ಮತ್ಸ್ಯ ಕೂರ್ಮ ಇತ್ಯಾದಿ ಅವತಾರಗಳು. ಇನ್ನು ವಿರಾಟ್ ರೂಪ ಇದು ವ್ಯಾಪ್ತವಾದಂತಹದ್ದು. ಇನ್ನು ಬಲರಾಮಾದಿಗಳಲ್ಲಿ ಶುಕ್ಲಕೇಶ, ಅದೇ ರೀತಿಯಾಗಿ ಇನ್ನಿತರ ದೇವತೆಗಳಲ್ಲಿ ಕೃಷ್ಣಕೇಶ, ಹೀಗೆ ಆವೇಶ ರೂಪಗಳು. ಇನ್ನು ಅವ್ಯಕ್ತ ತತ್ವ, ಇದು ತತ್ವಗಳಲ್ಲಿ ಅವ್ಯಕ್ತಾದ ಅಹಂಕಾರಂ ಸದರ್ಜ ವಿಗ್ರಹಂ ಅಂತ ಹೇಳಿಕೊಂಡು ಅವ್ಯಕ್ತವಾಗಿರತಕ್ಕಂಥ ತತ್ವಗಳಲ್ಲಿರತಕ್ಕಂತಹದ್ದು. ಇನ್ನು 24 ತತ್ವಗಳಲ್ಲಿ ಅದರಲ್ಲಿರತಕ್ಕಂತಹ ರೂಪಗಳು. ಹೀಗೆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ನಡೆಸಬೇಕು. ಈ ರೀತಿಯಾಗಿರತಕ್ಕಂತಹ ವಿರಾಟ್ ರೂಪದ ಚಿಂತನೆಯನ್ನು ನಡೆಸಿಕೊಂಡು ನಮಗೆ ಆ ಭಗವಂತನ ಒಂದಷ್ಟು ವಿಭೂತಿಗಳ ರೂಪಗಳ ವೈಭವವನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ತದನಂತರ ಭಗವಂತನ ಅದೇ ವಿಷಯವನ್ನಿಟ್ಟುಕೊಂಡು ಭಗವಂತ ಹೇಗೆ ಜಗತ್ತಲ್ಲಿರ್ತಾನೆ ಅಂತ ಕೇಳಿದರೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಯಾವುದು ಅಂತ ಕೇಳಿದರೆ, ಮಣಿಗಳಲ್ಲಿ ಮಣಿಗಳಿರ್ತವೆ. ಆ ಮಣಿಗಳು ಅದು ಹೇಗಿದೆ ಅಂತ ಕೇಳಿದಾಗ, ಮಣಿಗಳು ಇರಲಿಕ್ಕೆ ಅದಕ್ಕೊಂದು ಸೂತ್ರ ಬೇಕು. ಮೈ ಸರ್ವವಿಧಂ ಸೂತ್ರೋತಂ ಸೂತ್ರೇ ಮಣಿಗಣ ಇವ ಅಂತ.
ಎಲ್ಲ ಜಗತ್ತುಗಳು ಕೂಡ ನನ್ನಲ್ಲಿ ನಾನು ಹಿಡಿದು ಇಟ್ಟುಕೊಂಡಿದ್ದೇನೆ. ಹೇಗೆ ಮಾಲೆ ಎಂಬುದು, ಮಣಿ ಎಂಬುದು ಅದು ಸ್ಥಿರವಾಗಿ ಇರಬೇಕು ಅಂತಾದರೆ ಅದಕ್ಕೆ ಏನಾದರೂ ಒಂದು ಗಟ್ಟಿಯಾಗಿರತಕ್ಕಂತಹ ಒಂದು ಕಾರಣ ಬೇಕು. ಯಾವುದು? ಒಂದು ಸೂತ್ರ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣಾಯಿವ. ಸೂತ್ರದಲ್ಲಿ ಹೇಗೆ ಮಣಿಗಳು ಅದು ಪೂರ್ತಿಯಾಗಿ ಸಂಧನಿಸಿಕೊಂಡು ಒತ್ತೊಟ್ಟಿಗೆ ಇವೆಯೋ ಅದೇ ರೀತಿಯಾಗಿ ಈ ಭಗವಂತ, ಪ್ರಣವ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಹೇಗಿದ್ದಾನೆ? ಚೇತನ ಅಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿನಲ್ಲಿ ಸುಖಪೂರ್ಣನಾಗಿ ವಿಹಾರವನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಹೇಳ್ತಾರೆ ಮಣಿಗಳು ಇಹ ಸೂತ್ರದೊಂದಿದೆ. ಮಣಿಗಳಲ್ಲಿ ಯಾವ ರೀತಿಯಾಗಿ ಸೂತ್ರಗಳಲ್ಲಿ ಯಾವ ರೀತಿಯಾಗಿ ಮಣಿಗಳು ಸಂಗ್ರಹಿಸಿಕೊಂಡಿದ್ದೋ ಅದೇ ರೀತಿಯಾಗಿ ಪ್ರಣವ ಪ್ರತಿಪಾದ್ಯನಾಗಿರತಕ್ಕಂತಹ ಈ ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಚೇತನ ಅಚೇತನ ಜಗತ್ತಿನಲ್ಲಿ, ಚೇತನ ಜಗತ್ತುಗಳು, ಅಚೇತನ ಜಗತ್ತುಗಳು ಈ ಎರಡರಲ್ಲಿಯೂ ಕೂಡ ಭಗವಂತ ಇರ್ತಾನೆ. ಇದ್ದುಕೊಂಡು ಸುಖಪೂರ್ಣನಾಗಿ ಯಾವುದಕ್ಕೂ ಕೂಡ ಇವನಿಗೆ ಸುಖದ ಕೊರತೆ ಇಲ್ಲವೇ ಇಲ್ಲ. ಸುಖದಲ್ಲಿ ಕೊರತೆ ಎಂಬುದು ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತ ಅಲ್ಲಿದ್ದುಕೊಂಡು ಅವನಿಗೆ ಏನು ಯಾವತ್ತೂ ಅವನಿಗೆ ದಣಿವಿಕೆ ಇಲ್ಲವೇ ಇಲ್ಲ. ಅವನಿಗೆ ಆಯಾಸಾದಿಗಳು, ದೋಷಗಳು ಅದೆಲ್ಲವೂ ಕೂಡ ಜೀವನಿಗೆ ಭಗವಂತ 14 ಜಗತ್ತನ್ನು, ಅನಂತವಾಗಿರತಕ್ಕಂತಹ ಜಗತ್ತನ್ನು ಅನಂತ ಕಾಲದಿಂದ ಧಾರಣೆ ಮಾಡುತ್ತಾನೆ. ಹಾಗಿದ್ದರೆ ಭಗವಂತನಿಗೆ ಆಯಾಸ ಇತ್ಯಾದಿಗಳ ದೋಷಗಳು ಉಂಟಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಕೃಷ್ಣಾವತಾರದಲ್ಲಿದ್ದಾಗ 1 ವಾರಗಳ ಕಾಲ ಆ ಇಂದ್ರನ ವಿಪರೀತವಾಗಿರತಕ್ಕಂತಹ ಮಳೆ ಅದು ಬಂದಾಗ ಅವನು ಭಗವಂತ ಕಿಂಚಿತ್ತಾದರೂ ತನ್ನ ಕಿರುಬೆರಳಿನಿಂದ ಇಡೀ ಆ ಗೋವರ್ಧನ ಉದ್ಧರಣವನ್ನು ಮಾಡಿರತಕ್ಕಂಥವನು. ಆ 1 ವಾರಗಳು ಕೂಡ ಭಗವಂತನಿಗೆ ಆಯಾಸವಾಗಲಿ ಕ್ಲೇಶವಾಗಲಿ ಯಾವುದೂ ಕೂಡ ಕಾಣಲಿಲ್ಲ. ಅಂತಹ ಭಗವಂತ ಸುಖದಿಂದ ವಿಹಾರವನ್ನು ಮಾಡ್ತಾ ಇರ್ತಾನೆ. ಅಂತಹ ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ ದಣಿಯುವಿಕೆಯು ಇವರಿಗಿಲ್ಲ. ಬಹುಕಾರುಣಿಕ ಭಗವಂತ ವಿಹಾರವನ್ನು ಮಾಡಿಕೊಂಡು ಕರುಣಾಶಾಲಿ. ಭಗವಂತನಷ್ಟು ಕರುಣೆಯ ಸಾಗರ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತ ಅನಂತ ಜೀವರ ಗಣದೊಳಗೆ ಏಕಾಂಶ ರೂಪದಲ್ಲಿ ನಿಂತು ನೇಮಿಸುವ ಎಲ್ಲ ಅನಂತ ಜೀವರಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲ ಜಗತ್ತಿನಲ್ಲಿ ತಾನಿದ್ದುಕೊಂಡು ಆ ರೂಪದಲ್ಲಿ ನಿಯಂತ್ರಣವನ್ನು ಮಾಡಿಕೊಂಡು ಇರ್ತಾನೆ ಅಂತ ಹೇಳ್ತಾರೆ. ಓತಂ ಜಗತ್ಯತ್ರ ಸ್ವಯಂಚ ಪೂರ್ಣೋ ವೇದೋಕ್ತರೂಪೋ ಅನುಪಚಾರತಶ್ಚ ಸರ್ವೈಶುಭೈಶ್ಚಾಭೀತೋ ಜಾನ್ಮಿ ಓಂ ತತ್ ಸದಿತ್ಯೇನ ಮಥೋ ವದಂತಿ. ಗೀತಾತಾತ್ಪರ್ಯದ ಮಾತನ್ನು ಉದ್ಧರಿಸ್ತಾರೆ. ಓತಂ ಜಗತ್ಯತ್ರ, ಈ ಜಗತ್ತು ಓತಪ್ರೋತವಾಗಿ ಯಾರಲ್ಲಿ ರಾಶಿಯನ್ನು ಇದು ನಿಂತಿದೆ ಅಂತ ಕೇಳಿದರೆ ಓತಂ ಜಗತ್ತು ಯತ್ರ, ಈ ಜಗತ್ತು ಯಾರಲ್ಲಿ ಆಶ್ರಯವನ್ನು ಪಡೆದು ಉಂಟು ಕೇಳಿದರೆ ಅದು ಭಗವಂತನಲ್ಲ. ಓತಂ ಜಗತ್ಯತ್ರ ಸ್ವಯಂಚ ಪೂರ್ಣ, ಅಂತಹ ಭಗವಂತನಲ್ಲಿ ಇದು ಪೂರ್ಣವಾಗಿರತಕ್ಕಂತಹ ಜಗತ್ತು ಇಲ್ಲಿದೆಯಲ್ವ. ಯಥೋಕ್ತ ರೂಪ ಅನುಪಚಾರತಶ್ಚ, ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಅವನಿಗೆ ಯಾವ ದೋಷಗಳು ಕೂಡ ಅವನನ್ನು ನಾವು ಕಲ್ಪನೆ ಮಾಡಬಾರ್ದು. ಎಲ್ಲ ಶುಭವಾಗಿರತಕ್ಕಂತಹ ಗುಣಗಳು ಅಚಾನ್ಯೀಹಿ ಓಂ ತತ್, ಅವನನ್ನು ನಾವು ಏನು ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಓಂ ಸತ್ ತತ್, ಓಂ ತತ್ ಸತ್ ಅಂತ ಎಂಬಂತಹ ಉಪಾಸನೆಯನ್ನು ಮಾಡಿಕೊಳ್ಳಬೇಕು. ಭಗವಂತನನ್ನು ಓಂ ತತ್ ಸತ್, ಸತ್ ತತ್ ಭಗವಂತ, ಸತ್ ಭಗವಂತ ತತ್, ಈ ರೀತಿಯಾಗಿರ್ತಕ್ಕಂತಹ ಉಪಾಸನೆಯನ್ನು ಮಾಡಬೇಕು. ಭಗವಂತ ಪ್ರಣವ, ಯಾಕೆ ಪ್ರಣವ ಪ್ರತಿಪಾದ್ಯನು ಅಂತ ಹೇಳಿಕೊಂಡು
ದಾಸರು ಶಬ್ದವನ್ನು ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಪ್ರಾಣದ ಪ್ರಣವ ಪ್ರತು ಕೃತಸ್ವದರ್ಶನ ಕಾಲ ಅಂತ ಹೇಳಿಕೊಂಡು ಅಲ್ಲಿ ಹೇಳಿಕೊಂಡು ಹೋಗ್ತಾರೆ. ಭಗವಂತ ಪ್ರಾಣದ ಪ್ರಣವ ಪೃಥು, ಭಗವಂತ ಪ್ರಣವ ಪೃಥು. ಪ್ರಣವ ಯಾಕೆ ಅಂತ ಹೇಳಿದರೆ ಓಂಕಾರದಿಂದಾಗಿ ಪ್ರತಿಪಾದ್ಯಮಾನವಾದಂತಹ ಒಂದು ರೂಪ, ಇದು ಸಾಮಾನ್ಯವಾದಂತಹದ್ದಲ್ಲ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಸಮಸ್ತ ವೇದಗಳು ಶಾಸ್ತ್ರಗಳು ಅನಂತವಾಗಿರತಕ್ಕಂತಹದ್ದು. ಅದರಿಂದಾಗಿ ಜ್ಞೇಯ ಇಂತಹ ಭಗವಂತನನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪಡಬೇಕು ಅಂತ ಹೇಳ್ತಾರೆ. ಅಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಸುಖಪೂರ್ಣ, ಸುಖದಲ್ಲಿ ಯಾವ ಕಾಲಕ್ಕೂ ಕೂಡ ಕಿಂಚಿತ್ತೂ ಕೂಡ ನಾವು ಭಗವಂತನಲ್ಲಿ ನಾವು ಕಲ್ಪನೆ ಮಾಡಬೇಕು ಅಂತಿಲ್ಲ. ಸುಖಪೂರ್ಣ, ಆನಂದ ಎಂಬುದು ಅದು ಅನಂತವಾಗಿರ್ತದೆ. ಅಂತಹ ಭಗವಂತನ ಅನುಗ್ರಹದಿಂದಾಗಿ ಇಡೀ ಜಗತ್ತು ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಜಗತ್ತು ಯಾರಿಂದಾಗಿ ಈ ಜಗತ್ತು ಒಂದು ಹೋಗ್ತಾ ಉಂಟು ಅಂತ ಕೇಳಿದರೆ ಅದಕ್ಕೆ ಮೂಲವಾದಂತಹ ಕಾರಣ ಯಾರು ಅಂತ ಕೇಳಿದರೆ ಇದು ಭಗವಂತ. ಅಂತಹ ಅಹಮೇಕೋ ಅಖಿಲ ಗುಣೋ ಅಚಕ ಪ್ರಣವೋಮ ಅಂತ ಹೇಳ್ತಾರೆ. ಇಡೀ ಜಗತ್ತಿಗೆ ಅಹಮೇಕ ಅಖಿಲ ಗುಣ, ಇಡೀ ಜಗತ್ತಿಗೆ ಕಾರಣನಾಗಿರತಕ್ಕಂಥವನು ಅಂತ ಹೇಳಿಕೊಂಡು ಅಚಕ ಪ್ರಣವೋಮ, ಇಡೀ ಪ್ರಣವಕ್ಕೆ ಪ್ರತಿಪಾದ್ಯಮಾನನಾಗಿರತಕ್ಕಂಥವನು ನಾನು ಅಂತ ಹೇಳಿಕೊಂಡು ಹೇಳುತ್ತಾರೆ. ಇನ್ನು ನೀವು ದಣಿಯುವಿಕೆಯ ಆಯಾಸ ಇದನ್ನು ನೀವು ಕಲ್ಪನೆಯೇ ಮಾಡಬೇಡಿ, ಮನಸ್ಸಿನಲ್ಲಿಯೂ ಕೂಡ ಕಲ್ಪನೆ ಮಾಡಬಾರದು. ಯಾಕೆ? ಜೀವನ ಧರ್ಮ ಆಯಾಸ, ಅದು ಜೀವನ ಧರ್ಮ. ಏನೋ ಒಂದು ಕಾರ್ಯವನ್ನು ಮಾಡಿದಾಗ ಅದರಿಂದ ಆಯಾಸಗಳು ಅಥವಾ ಸುಸ್ತು ಇನ್ನಿತರವಾಗಿರತಕ್ಕಂತಹ ಧರ್ಮಗಳು ಇದು ಜೀವನ ಧರ್ಮಗಳು. ಪರಮಾತ್ಮನಲ್ಲಿ ಯಾವ ಧರ್ಮಗಳನ್ನು ನೀವು ಕಲ್ಪನೆ ಮಾಡಬಾರದು. ಭಗವಂತ ಎಂಥವನು ಅಂತ ಕೇಳಿದರೆ ಪ್ರಣವ ಅಂತ ಹೇಳಿದಾಗ ಪ್ರಕೃಷ್ಟಾಸೋ ನವಶ್ಚ ಪ್ರಣವ ಅಂತ ಅಭಿನವ, ಚೆನ್ನಾಗಿ ಹೇಳಲ್ಪಡುವವನು, ಚೆನ್ನಾಗಿ ಇರುವವನು. ಯಾವತ್ತೂ ಕೂಡ ಚೆನ್ನಾಗಿ ಇರುವವನು ಯಾರು? ಅದು ಅವನೇ. ದಿನಕ್ಕೂ ಕೂಡ ಹೊಸದಾಗಿರುವವನು ಭಗವಂತ. ಅದಕ್ಕೋಸ್ಕರ ನಿರ್ದೋಷನಾಗಿರ್ತಕ್ಕಂಥವನಿಗೆ ಯಾವ ಜೀವನಿಮಿತ್ತವಾದಂತಹ ದೋಷಗಳ ಒಂದು ಕಲ್ಪನೆಯನ್ನು ಮಾಡಲೇಬಾರದು ಅಂತ ಹೇಳಿಕೊಂಡು ಹೇಳುತ್ತಾರೆ. ಅದಾದ ಮೇಲೆ ಇನ್ನು ಸೂತ್ರ ಅಂತ ಹೇಳಿದಾಗ ಸೂತ್ರೋ ವಾಯು ಅಂತ ಒಂದು ಕಡೆ ಪ್ರಮಾಣವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತನಿಗೆ ಸೂತ್ರ ಅಂತ ಹೇಳಿದರೆ ವಾಯು ಸೂತ್ರಂ ಸ ವಾಯು ಅಂತ. ಅಂತಹ ವಾಯುಧಾರಕತ್ವ ಭಗವಂತ ವಾಯುವಿನಲ್ಲಿಯೂ ಕೂಡ ತಾನು ಇಟ್ಟುಕೊಂಡು ಅನಂತವಾಗಿರತಕ್ಕಂತಹ ಜಗತ್ತುಗಳನ್ನು ತಾನು ಧಾರಣೆ ಮಾಡಿಕೊಂಡು ಅನಂತವಾಗಿರತಕ್ಕಂತಹ ಜಗತ್ತಿನಲ್ಲಿ ತಾನು ಪ್ರತಿಪಾದ್ಯಮಾನನಾಗಿ ಈ ಅನಂತವಾಗಿರತಕ್ಕಂತಹ ಜಗತ್ತಿಗೆ ನಿಯಾಮಕನಾಗಿರತಕ್ಕಂಥವನು ಎಂಬಂತಹ ಮಾತನ್ನು ನಮಗೆ ಜಗನ್ನಾಥದಾಸರು ತೋರಿಸಿಕೊಡುತ್ತಾರೆ. ಇನ್ನೂ ವಿಶಿಷ್ಟವಾಗಿರತಕ್ಕಂತಹ ಅಂಶವನ್ನು ದಾಸರು ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ಸೇರಿದಾಗ